ಒಂದು ಜಪಾನೀಸ್ ಉಲ್ಲೇಖ ಹೀಗಿದೆ: ನೀವು ತಪ್ಪಾದ ರೈಲನ್ನು ಹತ್ತಿದರೆ ಮುಂದಿನ ನಿಲ್ದಾಣದಲ್ಲೇ ಇಳಿಯಿರಿ. ನೀವು ಇಳಿಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರೋ ಅಷ್ಟು ದುಬಾರಿಯಾಗಿರುತ್ತದೆ ನಿಮ್ಮ ಹಿಂದಿರುಗುವ ಪ್ರಯಾಣ. ನಮ್ಮ ಈ ಜೀವನ ಯಾತ್ರೆಯಲ್ಲಿ ಸ್ವಂತ ಬುದ್ಧಿಯನ್ನು ಆಶ್ರಯಿಸಿ ಹಲವು ಬಾರಿ ನಾವು ಪ್ರಯಾಣ ಮಾಡುತ್ತಿರುತ್ತೇವೆ. ಕೆಲವೊಮ್ಮೆ ಪಯಣ ಶುರುವಾದ ಮೇಲೆ ತೆಗೆದುಕೊಂಡ ತೀರ್ಮಾನ ತಪ್ಪೆಂದು ಅರಿವಾಗುತ್ತದೆ. ನಾವು ತಪ್ಪಿ ಹೋಗಿದ್ದೇವೆ ಎಂದು ತಿಳಿದ ಕ್ಷಣವೇ ಪ್ರಯಾಣ ನಿಲ್ಲಿಸಿ ಹಿಂತಿರುಗಲು ಪ್ರಯತ್ನಿಸಬೇಕು ಪ್ರಿಯರೇ. ತಪ್ಪಾದ ದಿಕ್ಕಿನಲ್ಲಿ ನಾವು ಪ್ರಯಾಣಿಸಿದಷ್ಟು ಹೆಚ್ಚು ಕಷ್ಟಗಳು ಎದುರಾಗುತ್ತವೆ. ಪರಿಸ್ಥಿತಿಗಳಿಂದಲೋ ಲೆಕ್ಕಾಚಾರ ತಪ್ಪಾದದರಿಂದಲೋ ಅನುಕೂಲಕರವಾದ ವಿಷಯಗಳನ್ನು ಕಂಡದರ ನಿಮಿತ್ತವೋ ನಾವು ಆ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿರಬಹುದು. ಪ್ರಿಯರೇ, ಇಲ್ಲಿ ನಾವು 2 ವಿಷಯಗಳನ್ನು ಗಮನಿಸಬೇಕು. ಒಂದು, ನಾವು ತಪ್ಪಾದ ದಾರಿಯಲ್ಲಿ ಸಾಗುತ್ತಿದ್ದೇವೆಂದು ಅರಿವಾದ ತಕ್ಷಣವೇ ಹಿಂತಿರುಗಲು ತಯಾರಾಗಬೇಕು. ಹೋಶೇಯನ ಪ್ರವಾದನೆಯ ಗ್ರಂಥ 12ನೇ ಅಧ್ಯಾಯ 6ನೇ ವಚನದಲ್ಲಿ ಸತ್ಯವೇದವು ಹೀಗೆ ಹೇಳುತ್ತದೆ: ನೀನು ನಿನ್ನ ದೇವರ ಸಹಾಯದಿಂದ ತಿರುಗಿಕೋ. ಯೆರೆಮೀಯ 15:19 ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನಾವು ದೇವರ ಕಡೆಗೆ ಹಿಂದಿರುಗಲು ತಡಮಾಡಿದಷ್ಟು ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಹೆಚ್ಚುತ್ತಾ ಇರುತ್ತದೆ. ಕೂಡಲೇ ನಾವು ಆತನ ಬಳಿಗೆ ಹಿಂದಿರುಗಿದರೆ ನಮ್ಮನ್ನು ಪುನಃ ಸೇರಿಸಿಕೊಳ್ಳಲು ಆತನು ಸಿದ್ಧನಾಗಿರುತ್ತಾನೆ. ತಂದೆಯ ಮನೆಗೆ ಹಿಂತಿರುಗಲು ತೀರ್ಮಾನ ತೆಗೆದುಕೊಂಡ ತಪ್ಪಿಹೋದ ಕುಮಾರನನ್ನು ದೂರದಿಂದ ಕಂಡ ತಂದೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಮುದ್ದಿಟ್ಟು ತನ್ನ ಮನೆಯಲ್ಲಿ ಸೇರಿಸಿಕೊಂಡಂತೆ ದೇವರು ನಮ್ಮನ್ನು ಸೇರಿಸಿಕೊಳ್ಳಲು ಸದಾ ಸಿದ್ಧನಾಗಿದ್ದಾನೆ. ಪ್ರಿಯರೇ, ನಾವು ಗಮನಿಸಬೇಕಾದ 2ನೇ ವಿಷಯ, ಮತ್ತೆ ತಪ್ಪಾಗದಂತೆ ದೇವರ ಸಹಾಯಕ್ಕಾಗಿ ಪ್ರಾರ್ಥಿಸಬೇಕು. ದೇವರು ತೋರಿಸುವ ಮಾರ್ಗದಲ್ಲಿ ಮಾತ್ರ ನಡೆಯಲು ನಾವು ಸಿದ್ಧರಾಗಿದ್ದರೆ ನಮ್ಮ ಪಯಣದಲ್ಲಿ ದೇವರ ಸಹಾಯ ಹಸ್ತ, ಪರಿಪಾಲನೆ ಎಂದೆಂದಿಗೂ ಇರುತ್ತದೆ. ಅಷ್ಟೇ ಅಲ್ಲ, ನಾವು ತಲುಪಬೇಕಾದ ಲಕ್ಷ್ಯ ಸ್ಥಾನಕ್ಕೆ ಆತನು ನಮ್ಮನ್ನು ಸುರಕ್ಷಿತವಾಗಿ ಸೇರಿಸುತ್ತಾನೆ. 73ನೇ ಕೀರ್ತನೆ 24ನೇ ವಚನ: ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್. ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ